ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಆದರೆ ಆರಂಭದಲ್ಲೇ ಕೆಲವೊಂದು ರೀತಿ ವಿರೋಧಗಳು ವ್ಯಕ್ತವಾಗುವಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಇದೀಗ ನಿರ್ಮಾಣವಾಗ್ತಿರುವಂಥದ್ದು. ಇದಕ್ಕೆ ಕಾರಣ ಅಂತಂದರೆ, ವಿಜಯಪುರ ನಗರದಲ್ಲಿ ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಐತಿಹಾಸಿಕ ತಾಜ್ ಬೋಡಿಯಲ್ಲಿ ಈ ಹಿಂದೇನೂ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇತ್ತು ಮತ್ತು ಅದೇ ರೀತಿ ಮಾಡ್ತಾಯಿದ್ರು. ಅದಾದ ಬಳಿಕ ಹಲವು ವರ್ಷಗಳಿಂದ ಬಾವಿಯನ್ನು ಸ್ವಚ್ಛ ಮಾಡಿದ ಬಳಿಕ ಅದರ ಹೊರಭಾಗದಲ್ಲಿ ಒಂದು ತಾತ್ಕಾಲಿಕ ಹೊಂಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇತ್ತು. ವಿಜಯಪುರ ನಗರದ ಬಹುತೇಕ ಗಣೇಶ ವಿಸರ್ಜನೆಗಳು ಅಲ್ಲೇ ಆಗ್ತಾಯಿದ್ವು. ವಿಜಯಪುರದಲ್ಲಿ ಸುಮಾರು 500ಕ್ಕೂ ಅಧಿಕ ಮಂಡಳಿಗಳಿರುತ್ತದೆ. ಅದರಲ್ಲಿ ಮನೆಗಳಲ್ಲಿ ಸಹಿತ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರೆ. ಹೆಚ್ಚಾಗಿ ಮನೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡೋದನ್ನು ಅಲ್ಲಿ ವಿಸರ್ಜನೆಯನ್ನು ಮಾಡ್ತಾಯಿದ್ರು. ಇದು ನಡ್ಕೊಂಡು ಬಂದಿತ್ತು. ಆದರೆ ಈ ವರ್ಷ ಒಂದು ವಿವಾದ ಶುರುವಾಗೋದಕ್ಕೆ ಕಾರಣ ಏನಂತಂದರೆ, ಅಲ್ಲಿ ಏನು ಹೊಂಡವನ್ನು ಮಾಡ್ತಾರೆ, ಅದು ತಾತ್ಕಾಲಿಕ ಹೊಂಡವನ್ನು ಪ್ರತಿ ವರ್ಷ ಮಾಡ್ತಾಯಿದ್ರು. ಆದರೆ ಈ ವರ್ಷ ಒಂದು ಕಾಯಂ ಹೊಂಡವನ್ನು ಮಾಡಬೇಕು, ಅದೊಂದು ವಾಕಿಂಗ್ ಪಾರ್ಕ್ ಆ ರೀತಿ ಮಾಡಬೇಕು, ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ಚಿಕ್ಕ ಪ್ರಮಾಣದಲ್ಲಿ ಒಂದು ಪುಷ್ಕರಣಿಯನ್ನು ಕಟ್ತಾ ಇದ್ದಾರೆ. ಅದು ಈಗ ಕಾಮಗಾರಿ ನಡೀತಾ ಇದೆ. ಗಣೇಶ ಹಬ್ಬದೊಳಗಾಗಿ ಮುಕ್ತಾಯ ಆಗುತ್ತೆ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಅಲ್ಲಿ ಗಣೇಶ ವಿಸರ್ಜನೆ ಮಾಡಿಬಿಡಿ, ಆದಷ್ಟು ಬೇರೆ ಕಡೆ ಎಲ್ಲಾದರೂ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಂತೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಿಂದೂ ಸಂಘಟನೆ ಮುಖಂಡರಿಗೆ ಕನ್ವಿನ್ಸ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮಾಜಿ ಸಚಿವ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರ ನೇತೃತ್ವದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು, ಮುಖಂಡರು, ಬಿಜೆಪಿ ಪಾಲಿಕೆ ಸದಸ್ಯರು ಎಲ್ಲರೂ ಆ ಸ್ಥಳಕ್ಕೆ ಹೋಗಿ ವೀಕ್ಷಣೆಯನ್ನು ಮಾಡ್ಕೊಂಡ್ಬಂದು ಅಲ್ಲಿ ಹೋದಾಗ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು. ಅಂದರೆ ಅದನ್ನು ಸ್ಥಳ ಬದಲಾವಣೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬೇರೆ ಕಡೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳೋದಕ್ಕೆ ಇದಲ್ಲ. ಇದು ಒಂದು ಭಾಗ ಅಧಿಕಾರಿಗಳು ತಮ್ಮ ಭಾಗದನ್ನು ಹೇಳಿದ್ರು. ಆದರೆ ಇಲ್ಲಿನ ಹಿಂದೂ ಮುಖಂಡರು ಹೇಳೋದು ಇದೊಂದು ಪಾರಂಪರಿಕವಾಗಿ ಬಂದಿದೆ ಮತ್ತು ಎಲ್ರಿಗೂ ಹತ್ತಿರ ಆಗುತ್ತೆ. ಇದು ಗಣೇಶ ವಿಸರ್ಜನೆ ಮಾಡೋಕೆ ಹತ್ತಿರ ಆಗುತ್ತೆ. ಹಾಗಾಗಿ ಇಲ್ಲೇನು ತಾತ್ಕಾಲಿಕವಾಗಿ ಹೊಂಡವನ್ನು ಪ್ರತಿ ವರ್ಷ ನಿರ್ಮಾಣ ಮಾಡ್ತಿದ್ದೀರಿ, ಅದನ್ನು ಮಾಡಿ ಅಂತೇಳಿ. ಜೊತೆಗೆ ಈಗ ನೀವು ಪುಷ್ಕರಣಿ ಏನೇನು ಮಾಡ್ತೀರಿ ಅದನ್ನು ಮಾಡಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ತಾತ್ಕಾಲಿಕವಾಗಿ ಹೊಂಡವನ್ನು ಸುಮಾರು 80/40 ಮಾಡಿ ಅಂತೇಳಿ ಅವ್ರು ಆಗ್ರಹನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅದನ್ನು ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನೋಡಬೇಕು. ಈಗ ಅವರು ಒಂದು ಖಾಸಗಿ ಕಂಪ್ನಿಗೆ ಅದನ್ನು ಟೆಂಡರನ್ನು ಕೊಟ್ಟು ಇಡೀ ಸುತ್ತಮುತ್ತ ಭಾಗವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಿನ್ನೆ ಹೋಗಿ ನೋಡಿದಾಗ ಅಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ತಾಜ್ ಬೋಡಿ ಸುತ್ತಮುತ್ತಲು ಕವರನ್ನು ಹಾಕಿ, ಅಂದರೆ ಕಬ್ಬಿಣದ ರಾಡ್ಗಳನ್ನು ಹಾಕಿ, ಯಾರು ಹೊರಗಡೆಯಿಂದ ಬರದೇ ಇರೋ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಡೋರ್ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈ ಹಿಂದೆ ಏನು ಪಾಳು ಬಿದ್ದಿದ್ದು ಅಂತ ಕರೆಯಲಾಗ್ತಾ ಇತ್ತು, ಈಗ ಅದು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದರಲ್ಲಿ ಯಾರ್ದು ವಿರೋಧನೇ ಇಲ್ಲ ಮತ್ತು ಎರಡು ಮಾತು ಇಲ್ಲ. ಆದರೆ ಈಗ ಅಲ್ಲಿ ಪುಷ್ಕರಣಿಯನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಅದು ಕಾಯಮಾಗಿ ಇರುವಂತಹ ಪುಷ್ಕರಣಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಜನಗಳು ಸಾಯಂಕಾಲ ವಾಕ್ ಮಾಡಿ ಬಂದು ಕೂತ್ಕೊಳ್ಳಿಕ್ಕೆ ಆಗೋ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಮತ್ತು ಧಾರ್ಮಿಕವಾಗಿ ಅಲ್ಲಿ ಕೆಲವರು ಪೂಜೆಗೆ ನೀರನ್ನು ತಗೊಂಡು ಹೋಗೋ ಕಾರಣದಿಂದಾಗಿ ಆ ಪುಷ್ಕರಣಿಯಿಂದ ನೀರಲ್ಲಿ ಬಿಟ್ಟು ಅಲ್ಲಿಂದ ತೊಗೊಂಡು ಹೋಗಬೇಕು ಅಂತ ಈ ರೀತಿ ಒಂದು ವ್ಯವಸ್ಥೆನ ಪಾಲಿಕೆಯವರು ಮಾಡ್ತಾ ಇದ್ದಾರೆ. ಆದರೆ ಈ ಗಣೇಶ ವಿಸರ್ಜನೆಯನ್ನು ಮಾಡುವಾಗ ಅಥವಾ ಗಣೇಶ ವಿಸರ್ಜನೆಗೆ ಸರ್ಕಾರಿ ಆಸ್ಪತ್ರೆಯ ಬಳಿ ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದು ಒಂದು ವಿರೋಧಕ್ಕೆ ಕಾರಣ ಆಗ್ತಿರೋದು. ಅದು ದೂರ ಆಗುತ್ತೆ ಅನ್ನೋದು ಮತ್ತೊಂದಾದರೆ, ಈಗ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲ ರೀತಿಯ ಸಮಸ್ಯೆ ಆಗುತ್ತೆ. ಯಾಕಂದರೆ ಈಗ ಇರುವಂಥದ್ದು ಶಿವಾಜಿ ಸರ್ಕಲ್ನಿಂದ ಈಗ ಈ ಥರ ಬರುವಂಥ ಮಾರ್ಗ ಇರುವಂಥದ್ದು, ಅಂಬಾಭವಾನಿ ದೇವಸ್ಥಾನದ ಮೂಲಕ ಒಂದು ಬರುವಂಥ ಮಾರ್ಗ ಪ್ರತಿ ವರ್ಷ ಇರುತ್ತದೆ. ಆದರೆ ಈಗ ಅದನ್ನು ಸರ್ಕಾರಿ ಆಸ್ಪತ್ರೆ ಕಡೆ ಶಿಫ್ಟ್ ಮಾಡಿದರೆ ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು, ಅಲ್ಲಿ ಪೊಲೀಸ್ ಭದ್ರತೆ ಕೊಡೋದಕ್ಕೂ ಸಮಸ್ಯೆ ಆಗಿರುವಂಥದ್ದು. ಈ ರೀತಿ ಎಲ್ಲ ಕಾರಣಗಳು ಉಂಟಾಗ್ತಿರೋ ಕಾರಣದಿಂದಾಗಿ ಹೊಸ ಜಾಗಕ್ಕೆ ಜನರು ಒಪ್ತಾರ ಇಲ್ಲ ಅಂಥೇಳಿ ಕಾದು ನೋಡಬೇಕು. ಅಥವಾ ಹಳೆ ಜಾಗದಲ್ಲಿ ಏನಾದರೂ ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡು, ಅಂದರೆ ತಾತ್ಕಾಲಿಕವಾಗಿ ಗಣೇಶ ವಿಸರ್ಜನೆ ವಿಜಯಪುರದಲ್ಲಿ 5ನೇ ದಿನಕ್ಕೆ ಮನೆಯ ಗಣಪತಿಗಳನ್ನು ಹೆಚ್ಚಾಗಿ ವಿಸರ್ಜನೆ ಮಾಡ್ತಾರೆ. ಸೊ ಆ ದಿನಕ್ಕೆ ಒಂದಾದರೂ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಂಡು ಪಾಲಿಕೆ ಏನಾದರೂ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡಬೇಕು. ಸದ್ಯದ ಮಟ್ಟಿಗೆ ಈಗ ಸಿವಿಲ್ ಹಾಸ್ಪಿಟಲ್ ಕಡೆ ಕಾರ್ಯಕ್ರಮ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಜನರು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.